ನಮಸ್ಕಾರ. ಈ ಚರ್ಚೆಗೆ ನಿಮ್ಗೆ ಸ್ವಾಗತ. ಇವತ್ತು ನಾವು ಆರಂಭಿಕ ಗರ್ಭಪಾತದ ಬಗ್ಗೆ ಮಾತಾಡೋಣ. ಇದು ತುಂಬಾ ಜನರಿಗೆ ಬಹಳ ಸೂಕ್ಷ್ಮ ಮತ್ತು ವೈಯಕ್ತಿಕವಾದ ವಿಷಯ ಅಂತ ಗೊತ್ತು. ಈ ಮಾಹಿತಿಯನ್ನ ನಮಗೆ ಒದಗಿಸಿರೋದು ಪ್ರಮಾಣೀಕೃತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಅವರು. ನಮ್ಮ ಉದ್ದೇಶ ಏನಂದ್ರೆ ಲಭ್ಯವಿರುವ ಆಯ್ಕೆಗಳು ಮತ್ತು ಚೇತರಿಕೆಯ ಬಗ್ಗೆ ಒಂದು ಸ್ಪಷ್ಟವಾದ, ಸಹಾಯಕವಾದ ತಿಳುವಳಿಕೆಯನ್ನ ನೀಡೋದು. ನಾವು ಶುರು ಮಾಡಕ್ ಮುಂಚೆ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಮಗುವನ್ನ ಕಳೆದುಕೊಳ್ಳೋದು ಅನ್ನೋದು ತುಂಬಾ ಆಳವಾದ ವೈಯಕ್ತಿಕ ಅನುಭವ. ಪ್ರತಿಯೊಬ್ಬರ ಅನುಭವ, ಅವರ ಭಾವನೆಗಳು, ಅವರ ದುಃಖ ಎಲ್ಲವೂ ಬೇರೆ ಬೇರೆ ಆಗಿರುತ್ತೆ ಅಲ್ವಾ? ಹಾಗಾಗಿ ಈ ಚರ್ಚೆಯುದ್ದಕ್ಕೂ ನಾವು ಅದನ್ನ ಗೌರವಿಸೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನು ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂತ ನೋಡೋಣ. ಮೊದಲಿಗೆ ಆರಂಭಿಕ ಗರ್ಭಪಾತ ಅಂದ್ರೇನು, ಅದಕ್ಕೆ ಕಾರಣಗಳೇನು, ಅದನ್ನ ಹೇಗೆ ಪತ್ತೆ ಹಚ್ತಾರೆ, ಚಿಕಿತ್ಸೆಗೆ ಯಾವೆಲ್ಲ ಆಯ್ಕೆಗಳಿವೆ, ಆಮೇಲೆ ಚೇತರಿಕೆ ಮತ್ತು ಭವಿಷ್ಯದ ಬಗ್ಗೆ ಹೇಗೆ ಯೋಚಿಸ್ಬೋದು, ಹೀಗೆ ಎಲ್ಲವನ್ನೂ ಒಂದೊಂದಾಗಿ ಚರ್ಚಿಸೋಣ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಆರಂಭಿಕ ಗರ್ಭಪಾತ ಅಂದ್ರೆ ಏನು, ಇದು ಎಷ್ಟು ಸಾಮಾನ್ಯವಾದದ್ದು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಪ್ರೆಗ್ನೆನ್ಸಿಯ ಮೊದಲ 3 ತಿಂಗಳಲ್ಲಿ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ಮಗುವನ್ನು ಕಳ್ಕೊಂಡ್ರೆ ಅದನ್ನೇ ಮೆಡಿಕಲ್ ಟರ್ಮ್ಸ್ನಲ್ಲಿ ಆರಂಭಿಕ ಗರ್ಭಪಾತ ಅಂತ ಕರೀತಾರೆ. ಗೊತ್ತಾ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಪ್ರತಿ 5 ಜನರಲ್ಲಿ ಒಬ್ಬರಿಗೆ ಗರ್ಭಪಾತ ಆಗುತ್ತೆ. ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಇದು ತುಂಬಾ ಸಾಮಾನ್ಯವಾದ ವಿಷಯ. ಹಾಗಾಗಿ ಈ ರೀತಿ ಅನುಭವ ಆದಾಗ ಯಾರೂ ತಾವು ಒಬ್ಬಂಟಿ ಅಂತ ಭಾವಿಸಬಾರ್ದು ಅನ್ನೋದು ತುಂಬಾ ಮುಖ್ಯ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಕಾರಣಗಳು ಮತ್ತು ರೋಗ ನಿರ್ಣಯ ಅಂದ್ರೆ ಗರ್ಭಪಾತ ಯಾಕೆ ಆಗುತ್ತೆ ಮತ್ತು ಅದನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ, ಈ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಮಗುವಿನ ಕ್ರೋಮೋಸೋಮ್ಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಆರಂಭಿಕ ಗರ್ಭಪಾತ ಆಗತ್ತೆ. ಅಂದ್ರೆ ಗರ್ಭ ಆರೋಗ್ಯಕರವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಲ್ಲರೂ ನೆನ್ಪಿಡ್ಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಇದು ಪೋಷಕರ ನಿಯಂತ್ರಣದಲ್ಲಿರೋದಿಲ್ಲ ಅಥವಾ ಅವರ ತಪ್ಪಿನಿಂದ ಆಗೋದಿಲ್ಲ. ವಯಸ್ಸು ಕೂಡ ಗರ್ಭಪಾತದ ರಿಸ್ಕ್ ಮೇಲೆ ಪರಿಣಾಮ ಬೀರುವ ಒಂದು ಮುಖ್ಯ ಫ್ಯಾಕ್ಟರ್. ಉದಾಹರಣೆಗೆ 30ನೇ ವಯಸ್ಸಿನಲ್ಲಿ ಈ ರಿಸ್ಕ್ ಸುಮಾರು 20% ಇದ್ರೆ 40 ವರ್ಷ ಆದ್ಮೇಲೆ ಇದು 50%ಗೆ ಏರಿಕೆ ಆಗುತ್ತೆ. ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳಿವೆ, ಅದನ್ನ ಮೊದಲು ಸರಿಪಡಿಸ್ಕೊಳ್ಳೋಣ. ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕ್ಸ್ ಮಾಡೋದ್ರಿಂದ ಗರ್ಭಪಾತ ಆಗುತ್ತೆ ಅನ್ನೋ ಮಾತಿಗೆ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸುಮ್ಮನೆ ಕಾಡುವ ಅಪರಾಧ ಪ್ರಜ್ಞೆಯಿಂದ ಹೊರಬರಬಹುದು. ಹಾಗಾದ್ರೆ ಡಾಕ್ಟರ್ಸ್ ಗರ್ಭಪಾತ ಆಗಿದೆ ಅಂತ ಹೇಗೆ ಕನ್ಫರ್ಮ್ ಮಾಡ್ತಾರೆ? ಸಾಮಾನ್ಯವಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಮಗುವಿನ ಸ್ಥಿತಿಯನ್ನ ನೋಡ್ತಾರೆ. ಅದರ ಜೊತೆಗೆ ಪ್ರೆಗ್ನೆನ್ಸಿ ಹಾರ್ಮೋನ್ ಲೆವೆಲ್ ಚೆಕ್ ಮಾಡೋಕ್ಕೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಮತ್ತು ಕೆಲವು ಸಲ ವಜೈನಲ್ ಎಕ್ಸಾಮಿನೇಷನ್ ಕೂಡ ಮಾಡಬೇಕಾಗಬಹುದು. ಸರಿ, ಈಗ ಈ ಪರಿಸ್ಥಿತಿಯನ್ನ ಮ್ಯಾನೇಜ್ ಮಾಡೋಕೆ ಏನೆಲ್ಲ ಆಯ್ಕೆಗಳಿವೆ ಅನ್ನೋದರ ಬಗ್ಗೆ ಮಾತಾಡೋಣ. ಇದು ಸಂಪೂರ್ಣವಾಗಿ ಅವರವರ ವೈಯಕ್ತಿಕ ನಿರ್ಧಾರ ಆಗಿರುತ್ತೆ. ಒಂದು ವೇಳೆ ಸ್ಕ್ಯಾನ್ ಮಾಡಿದಾಗ ಗರ್ಭದ ಕೆಲವು ಅಂಶಗಳು ಇನ್ನೂ ಗರ್ಭಕೋಶದಲ್ಲೇ ಉಳಿದುಕೊಂಡಿದೆ ಅಂತ ಗೊತ್ತಾದ್ರೆ ಆಗ ಮುಂದೇನ್ ಮಾಡಬೇಕು, ಆಗ ಯಾವೆಲ್ಲ ಆಪ್ಷನ್ಸ್ ಇರುತ್ತೆ ಅಂತ ಈಗ ನೋಡೋಣ. ಇಲ್ಲಿ ಮುಖ್ಯವಾಗಿ 3 ಆಯ್ಕೆಗಳಿವೆ. ಮೊದಲನೇದು ಎಕ್ಸ್ಪೆಕ್ಟೆಂಟ್ ಮ್ಯಾನೇಜ್ಮೆಂಟ್, ಅಂದ್ರೆ ದೇಹವೇ ತನ್ನಷ್ಟಕ್ಕೆ ತಾನೇ ನೈಸರ್ಗಿಕವಾಗಿ ಗರ್ಭದ ಟಿಶ್ಯೂಗಳನ್ನ ಹೊರಹಾಕುವವರೆಗೂ ಕಾಯೋದು. ಇದರ ಸಕ್ಸಸ್ ರೇಟ್ ಸುಮಾರು 50%. ಎರಡನೇ ಆಯ್ಕೆ ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಮೆಡಿಸಿನ್ ಕೊಟ್ಟು ಈ ಪ್ರಕ್ರಿಯೆಯನ್ನ ಬೇಗ ಆಗೋ ಹಾಗೆ ಮಾಡ್ತಾರೆ. ಇದರ ಸಕ್ಸಸ್ ರೇಟ್ ಸುಮಾರು 85%. ಇನ್ನು ಮೂರನೇದು ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಆಪರೇಷನ್ ಮೂಲಕ ಗರ್ಭಕೋಶದಲ್ಲಿ ಉಳಿದಿರೋ ಟಿಶ್ಯೂಗಳನ್ನ ತೆಗೆದುಹಾಕ್ತಾರೆ. ಇದರ ಸಕ್ಸಸ್ ರೇಟ್ ಅತಿ ಹೆಚ್ಚು, ಅಂದ್ರೆ ಸುಮಾರು 95%. ಸರಿ, ಈಗ ಮುಂದಿನ ಹಂತ ಅಂದ್ರೆ ಚೇತರಿಕೆಯ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಚೇತರಿಕೆ ಅಂದಾಗ ದೈಹಿಕ ಮತ್ತು ಭಾವನಾತ್ಮಕ ಎರಡೂ ವಿಚಾರಗಳು ಬರುತ್ತೆ. ಚೇತರಿಸ್ಕೊಳ್ಳುವಾಗ ಸ್ವಲ್ಪ ಹೊಟ್ಟೆ ನೋವು, ಸೆಳೆತ ಮತ್ತೆ 1-2 ವಾರಗಳ ಕಾಲ ಪೀರಿಯಡ್ಸ್ ಥರ ಬ್ಲೀಡಿಂಗ್ ಆಗೋದು ತುಂಬಾ ಸಾಮಾನ್ಯ. ಆದರೆ ತುಂಗ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ, ಜ್ವರ ಬಂದ್ರೆ, ಕೆಟ್ಟ ವಾಸನೆ ಇರೋ ಡಿಸ್ಚಾರ್ಜ್ ಆಗ್ತಿದ್ರೆ ಅಥವಾ ತಡೆಯೋಕೆ ಆಗದಷ್ಟು ನೋವಿದ್ರೆ ಇವೆಲ್ಲವೂ ಎಚ್ಚರಿಕೆಯ ಸಂಕೇತಗಳು. ತಕ್ಷಣವೇ ಡಾಕ್ಟರ್ ಹತ್ರ ಹೋಗ್ಬೇಕು. ದೈಹಿಕ ಚೇತರಿಕೆ ಎಷ್ಟು ಮುಖ್ಯವೋ ಭಾವನಾತ್ಮಕ ಚೇತರಿಕೆ ಕೂಡ ಅಷ್ಟೇ ಮುಖ್ಯ. ಇದಕ್ಕೆ ಸಮಯ ಹಿಡಿಯುತ್ತೆ ಮತ್ತೆ ಪ್ರತಿಯೊಬ್ಬರ ಅನುಭವ ಬೇರೆ ಬೇರೆ ಆಗಿರುತ್ತೆ. ಈ ಟೈಮಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ಡಾಕ್ಟರ್ ಸಪೋರ್ಟ್ ತಗೊಳ್ಳಕ್ಕೆ ಖಂಡಿತ ಹಿಂಜರಿಬಾರ್ದು. ಸರಿ, ಈಗ ಭವಿಷ್ಯದ ಬಗ್ಗೆ ಮಾತಾಡೋಣ. ಮುಂದಿನ ಹೆಜ್ಜೆಗಳನ್ನ ಹೇಗಿಡ್ಬೋದು ಅನ್ನೋಣ. ಒಂದು ಧೈರ್ಯದ ಸಂಗತಿ ಏನು ಅಂದ್ರೆ
1 ಅಥವಾ 2 ಸಲ ಗರ್ಭಪಾತ ಆದ ತಕ್ಷಣ ಭವಿಷ್ಯದಲ್ಲಿ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕಡಿಮೆ ಆಗೋದಿಂಗ. ಹೆಚ್ಚಿನ ಗರ್ಭಪಾತಗಳು ಒನ್ ಆಫ್ ಇವೆಂಟ್ಸ್ ಆಗಿರತ್ತೆ. ಅಂದ್ರೆ ಭವಿಷ್ಯದಲ್ಲಿ ಆರೋಗ್ಯಕರ ಪ್ರೆಗ್ನೆನ್ಸಿ ಹೊಂದುವ ಸಾಧ್ಯತೆಗಳು ಖಂಡಿತ ಹೆಚ್ಚಾಗಿಯೇ ಇರುತ್ತೆ. ಹಾಗಾದ್ರೆ ಆರೋಗ್ಯದ ಬಗ್ಗೆ ಒಂದು ಸರಿ ನಿರ್ಧಾರ ತಗೊಳ್ಳೋದು ಹೇಗೆ? ಇಲ್ಲಿ ಮುಖ್ಯವಾಗಿ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಜವಾಬ್ದಾರಿ ತಗೊಂಡು ಡಾಕ್ಟರ್ ಜೊತೆ ಸೇರಿ ಒಂದು ನಿರ್ಧಾರಕ್ಕೆ ಬರೋದು ತುಂಬಾ ಮುಖ್ಯ. ಡಾಕ್ಟರ್ ಜೊತೆ ಮಾತಾಡುವಾಗ ಈ 3 ಪ್ರಶ್ನೆಗಳನ್ನ ಕೇಳಿ ಅನ್ನೋ ಸರಳ ಫ್ರೇಮ್ವರ್ಕ್ ಬಳಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ, ನನಗೆ ಯಾವೆಲ್ಲ ಆಯ್ಕೆಗಳಿವೆ? ಎರಡನೇದು, ಪ್ರತಿ ಆಯ್ಕೆಯ ಅನುಕೂಲ ಮತ್ತು ಅನನುಕೂಲಗಳೇನು? ಮತ್ತು ಮೂರನೇದು, ಸರಿಯಾದ ನಿರ್ಧಾರ ತಗೊಳ್ಳೋಕೆ ನನಗೆ ಸಪೋರ್ಟ್ ಹೇಗೆ ಸಿಗುತ್ತೆ ಅಂತ ಕೇಳಬೇಕು. ಈ ಪ್ರಶ್ನೆಗಳು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಒಂದು ಧೈರ್ಯ ಕೊಡುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಗರ್ಭಪಾತದ ಬಗ್ಗೆ ಸಮಾಜದಲ್ಲಿರೋ ಕಳಂಕವನ್ನ ಕಡಿಮೆ ಮಾಡಿ, ಈ ಬಗ್ಗೆ ಹೆಚ್ಚು ಮುಕ್ತವಾಗಿ ಮಾತಾಡೋ ಮತ್ತು ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ವಾತಾವರಣವನ್ನ ನಾವು ಹೇಗೆ ನಿರ್ಮಿಸಬಹುದು? ಇದು ನಾವೆಲ್ಲರೂ ಸೇರಿ ಯೋಚಿಸಬೇಕಾದ ಒಂದು ವಿಷಯ.